ಬಿಜೆಪಿ ಪಾರ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ರಿಸೈನ್ ರಾಜೀನಾಮೆಯನ್ನ ಕೊಟ್ಟಾಯ್ತು. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡ್ ಬೈ. ಬಿಜೆಪಿಗೆ ರಾಜೀನಾಮೆ ಕೊಡ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್? ಸಹಜವಾದಂತ ಒಂದು ಪ್ರಶ್ನೆ. ಬದಲಾವಣೆಗೆ ಹೈಕಮಾಂಡ್ ಮುಂದಾಗದಿದ್ರೆ ಬಿಜೆಪಿಗೆ ರಿಸೈನ್ ಮಾಡೋದು ಪಕ್ಕ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಶಾಸಕ ಯತ್ನಾಳ್ ಅವರು. ಹೈಕಮಾಂಡ್ಗೆ ಬದಲಾವಣೆಗೆ ಬೇಡಿಕೆಯನ್ನ ಇಟ್ಟಿದ್ರು. ಹೈಕಮಾಂಡ್ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರದಿಂದ ಯತ್ನಾಳ್ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಹೊಸ ಪಕ್ಷ ಸ್ಥಾಪನೆಗೆ ಯತ್ನಾಳ್ ಚಿಂತನೆಯನ್ನ ನಡೆಸಿದ್ದಾರೆ. ಶೀಘ್ರವೇ ಬಿಜೆಪಿಗೆ ಯತ್ನಾಳ್ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಯತ್ನಾಳ್ ಇರುವಿಕೆ ಇಲ್ಲದಿರುವಿಕೆ ಬಿಜೆಪಿಗೆ ಎಷ್ಟು ವ್ಯತ್ಯಾಸ ಆಗುತ್ತೆ? ಯತ್ನಾಳ್ ಬಿಜೆಪಿ ಪಕ್ಷದಲ್ಲೇ ಇದ್ರೆ ಇರದೇ ಹೋದ್ರೆ ಬಿಜೆಪಿಗೆ ಆಗುವಂತ ಲಾಭ ಏನು, ಇದ್ರೆ ಇರದೇ ಹೋದ್ರೆ ನಷ್ಟ ಏನು? ಇದೆಲ್ಲದರ ಬಗ್ಗೆಯೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ತಾಳೆ ಹಾಕಿ ನೋಡಿರ್ತಾರು ಕೂಡ. ಯಾಕೆ ಅಂತ ಅಂದ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗೋದಕ್ಕೆ ಕಾರಣನೇ ಬಸನಗೌಡ ಪಾಟೀಲ್ ಯತ್ನಾಳ್. ಯಾವ BS ಯಡಿಯೂರಪ್ಪ ಅವರನ್ನ ಯಾವ ರಾಜ್ಯದ ಶಾಸಕರು ವಿರೋಧ ಕಟ್ಕೊಳ್ತಾ ಇರಲಿಲ್ವೋ, ಯಾವೊಬ್ಬ ನಾಯಕರು ಕೂಡ ಅವರ ವಿರುದ್ಧ ತುಟಿಕ್ ಪಿಟಿಕ್ ಮಾಡ್ತಾ ಇರಲಿಲ್ವೋ ಅಂತ ಒಬ್ಬ ನಾಯಕನನ್ನ ಎದುರು ಹಾಕೊಂಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಪದೇ ಪದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಪದೇ ಪದೇ ಅವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಿದ್ದು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್. ಅದಾದ ನಂತರ ಅವರ ರಾಜಕೀಯ ಅಂದ್ರೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾರೆ, ಹೋದ್ರು. ಅಲ್ಲಿಗೆ ಸೈಲೆಂಟ್ ಆಗ್ತಾರಾ? ಇಲ್ಲ, ಅವರ ಪುತ್ರನ ವಿರುದ್ಧ ಹರಿಹಾಯೋದಕ್ಕೆ ಶುರು ಮಾಡ್ತಾರೆ ಬಸನಗೌಡ ಪಾಟೀಲ್. ಅವೊಬ್ಬ ಬಚ್ಚ, ಅವರನ್ನ ನಮ್ಮ ನಾಯಕ ಅಂತ ಹೇಳಿ ನಾವು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಹೈಕಮಾಂಡ್ ಕರೆದು ಬುದ್ಧಿ ಹೇಳಿದ್ರು ಕೂಡ ಯತ್ನಾಳ್ ಸೈಲೆಂಟ್ ಆಗಲ್ಲ. ಪದೇ ಪದೇ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾನೆ ಬಂದ್ರು. ಇವತ್ತಿಗೂ ಕೂಡ ಅದು ನಡೀತಾನೆ ಇದೆ. ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಅವರು ಇಳಿಯುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿರೋದು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಅವರನ್ನ ಉಚ್ಚಾಟನೆ ಮಾಡುವ ಧೈರ್ಯವನ್ನ ತೋರಿಸ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್. ಅದಕ್ಕೆ ಕಾರಣ ಇದೆ. ಸಾಕಷ್ಟು ಬೆಂಬಲ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಅವರನ್ನ ಹಿಂದೂ ಹುಲಿ ಅಂತ ಕರೀತಾರೆ. ಹಿಂದುತ್ವದ ಅಜೆಂಡಾ. ಬಹಳಷ್ಟು ಜನ ಬಿಜೆಪಿಯಲ್ಲಿ ಹಿಂದುತ್ವ ಅಂತ ಮಾತನಾಡ್ತಾರೆ. ಆದ್ರೆ ಅವರಿಗೆ ಇರದಂತ ಬೆಂಬಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗಿದೆ. ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು RSSನ ಬೆಂಬಲ ಕೂಡ ಯತ್ನಾಳ್ ಅವರಿಗಿದೆ. ಬಹಳಷ್ಟಿದೆ. ಹಾಗಾಗಿನೇ ಅವರನ್ನ ಟಚ್ ಮಾಡೋದಕ್ಕೂ ಹೋಗ್ತಾ ಇಲ್ಲ ಹೈಕಮಾಂಡ್ ನಾಯಕರು.